ನಿಮ್ಮ ಮನೆ ಬಾಗಿಲಿಗೂ ಕೂಡ ಈ ರೀತಿಯ ಚೀಟಿ ಅಂಟಿಸಿದ್ದಾರೆ. ಹಾಗಾದ್ರೆ ಏನಿದು ಚೀಟಿ? ಈ ಒಂದು ಚೀಟಿಯನ್ನ ನಿಮ್ಮ ಮನೆ ಬಾಗಿಲಿಗೆ ಏಕೆ ಅಂಟಿಸಿದ್ದಾರೆ? ರಾಜ್ಯದಲ್ಲಿ ಎಲ್ಲಿ ನೋಡಿದರೂ ಕೂಡ ಪ್ರತಿ ಮನೆ ಬಾಗಿಲಿಗೂ ಕೂಡ ಈ ಒಂದು ಚೀಟಿಯನ್ನ ಅಂಟಿಸಿರುವುದು ಏಕೆ? ಸಾಕಷ್ಟು ಜನರು ಕೂಡ ಕೇಳ್ತಾ ಇದ್ದೀರಾ. ಕರ್ನಾಟಕದ 2 ಕೋಟಿ ಮನೆಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದರೆ ಜಾತಿ ಗಣತಿಗೆ ಸಿದ್ಧತೆ ಆರಂಭವಾಗಿದ್ದು, ಹಾಗಾಗಿ ಅಧಿಕೃತವಾಗಿ ಆರಂಭಕ್ಕೆ ಇನ್ನು 10 ದಿನ ಬಾಕಿ ಉಳಿದಿರುವಂತದ್ದು. ಹೀಗಾಗಿ ರಾಜ್ಯದ ಎಲ್ಲಾ ಮನೆ ಬಾಗಿಲಿನ ಬಳಿ ಈಗಾಗಲೇ ಸ್ಟಿಕ್ಕರ್ ಗಳನ್ನ ಅಂಟಿಸಲಾಗಿದೆ. ಪ್ರತಿ ಮನೆ ಬಾಗಿಲಿಗೂ ಕೂಡ ಈ ಒಂದು ಸ್ಟಿಕ್ಕರ್ ಅನ್ನ ಕಾಣ್ತೀವಿ. ಅಪಾರ್ಟ್ಮೆಂಟ್ ಪ್ಲಾಟ್ ಗಳೇ ಇರಲಿ, ಎಲ್ಲಾ ಕಡೆ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗವು ಕೊಟ್ಟಿರುವಂತಹ ಸ್ಟಿಕ್ಕರ್ ಗಳನ್ನ ವಿದ್ಯುತ್ ಇಲಾಖೆಯ ಸಿಬ್ಬಂದಿಗಳ ಮೂಲಕ ಪ್ರತಿ ಮನೆ ಬಾಗಿಲಿಗೂ ಕೂಡ ಇವಾಗ ಅಂಟಿಸಿರಲಾಗಿರುವಂತದ್ದು. ಹಾಗಾದ್ರೆ ಏನಿದು ಸ್ಟಿಕ್ಕರ್ ಅಂತ ನೀವು ಕೇಳೋದಾದ್ರೆ, UHDID ಎಂದರೆ ಯೂನಿಕ್ ಹೌಸ್ ಹೋಲ್ಡ್ ಐಡೆಂಟಿಫಿಕೇಶನ್. ಅಂದ್ರೆ ರಾಜ್ಯದ ಪ್ರತಿ ಮನೆಗೂ ಕೂಡ ಒಂದು ಗುರುತಿಸುವಿಕೆಯ ಸಂಖ್ಯೆಯನ್ನು ನೀಡಲಾಗುತ್ತಿದೆ. ಈ ಸಂಖ್ಯೆಯನ್ನು ಹೊಂದಿರುವಂತಹ ಸ್ಟಿಕ್ಕರ್ ಅನ್ನು ವಿದ್ಯುತ್ ಪ್ರಸರಣ ಕಂಪನಿಗಳಾದಂತಹ ಹೆಸ್ಕಾಂ, ಜೆಸ್ಕಾಂ, ಬೆಸ್ಕಾಂ, ಮೆಸ್ಕಾಂ, ಸೆಸ್ಕಾಂ ಸಿಬ್ಬಂದಿ ಪ್ರತಿ ಮನೆ ಬಾಗಿಲಿಗೂ ಕೂಡ ಅಂಟಿಸುತ್ತಿದ್ದಾರೆ. ಮನೆಯ ವಿದ್ಯುತ್ ಮೀಟರ್ ಸಂಖ್ಯೆ ಆಧಾರದ ಮೇಲೆ ಪ್ರತಿ ಮನೆಗೆ ಭೇಟಿ ನೀಡುತ್ತಾರೆ. ಅಲ್ಲಿ ಅವರು ಹೌಸ್ ಹೋಲ್ಡ್ ಐಡಿಯನ್ನ ಜನರೇಟ್ ಮಾಡಿ ಸ್ಟಿಕ್ಕರ್ ಅನ್ನ ಅಂಟಿಸುತ್ತಾರೆ. ಈ ಸ್ಟಿಕ್ಕರ್ ಮೇಲೆ UHDID ಸಂಖ್ಯೆ, QR ಕೋಡ್ ಮತ್ತು ಇತರ ಮಾಹಿತಿಗಳು ಇರುತ್ತವೆ. ಇದು ಸಮೀಕ್ಷೆಯ ಮುಂದಿನ ಹಂತಗಳಿಗೆ ತುಂಬಾನೇ ಅಗತ್ಯವಾಗಿರುತ್ತದೆ. ಈ ಮೂಲಕ ಈ ಒಂದು ಸ್ಟಿಕ್ಕರ್ ಗಳ ಮೂಲಕ ಜಾತಿ ಗಣತಿಯನ್ನು ಕೂಡ ಇವಾಗ ಸರ್ಕಾರವು ಪತ್ತೆ ಹಚ್ಚುವಲ್ಲಿ ಕೂಡ ತುಂಬಾನೇ ಅನುಕೂಲಕರವಾಗಿ ಈ ಒಂದು ಚೀಟಿಗಳನ್ನ ಅಂಟಿಸುವ ಮುಖಾಂತರ ಪ್ರತಿ ಮನೆ ಬಾಗಿಲಿಗೂ ಕೂಡ ಈ ಒಂದು ಸ್ಟಿಕ್ಕರ್ ಗಳನ್ನ ಕಾಣಬಹುದಾಗಿದೆ.